ಎಲ್ಲರಿಗೂ ನಮಸ್ಕಾರ. ನಾಳೆ ಆಷಾಢ ಮಾಸದ ಮೊದಲನೇ ಭಾನುವಾರ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ಒಂದು ಆಷಾಢ ಮಾಸದ ಮೊದಲನೇ ಭಾನುವಾರ ಶಕ್ತಿಶಾಲಿ ಭಾನುವಾರ ಆಗಿರುತ್ತೆ. ಇದೇ ಒಂದು ದಿನದಂದು ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ಇದ್ರೆ, ಹಣಕಾಸಿಗೆ ತೊಂದರೆ ಆಗ್ತಿದ್ರೆ, ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಬಹುದಾಗಿರುತ್ತೆ. ಅರಿಶಿನ ಕೊಂಬನ್ನು ಮತ್ತು 8 ನಾಣ್ಯಗಳ ಮೂಲಕ ನೀವು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದಾಗಿರುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಪುರಾಣಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಈ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ನಾಳೆ ಆಷಾಢ ಮಾಸದ ಮೊದಲನೇ ಭಾನುವಾರ ದಿನ ಆಗಿರುತ್ತೆ. ಇದೇ ದಿನದಂದು ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು, ಜೀವನದ ಎಲ್ಲ ಕಷ್ಟಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು, ಕುಟುಂಬದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಎಲ್ಲನೂ ಸಹ ದೂರ ಆಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಈ ದಿನ ನೀವು ಹರಿಯುವ ನೀರಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಜಾತಕದಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ಸಹ ದೂರ ಆಗಿ ಅದೃಷ್ಟ ಪ್ರಾಪ್ತಿಯಾಗತ್ತೆ. ಹೌದು, ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣುವ ಸಾಧ್ಯತೆ ಹೆಚ್ಚಿರುತ್ತೆ ಈ ಸಮಯದಲ್ಲಿ. ಅದೇ ರೀತಿ ಇದೇ ಒಂದು ದಿನದಂದು ನೀವು ನಿಮ್ಮ ಕುಲದೇವರಿಗೆ ಬೆಲ್ಲದ ದೀಪದ ಆರತಿಯನ್ನು ಮಾಡಿದ್ರೂ ಸಹ ಭಾರಿ ಯಶಸ್ಸು ಮತ್ತು ಅದೃಷ್ಟವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ. ಹೌದು, ಲಕ್ಷ್ಮೀ ನಾರಾಯಣರ ದೇವರ ಆರಾಧನೆಯನ್ನು ಮಾಡಿದ್ರೆ ಮನಸ್ಸಲ್ಲಿ ಆತ್ಮವಿಶ್ವಾಸ ಆದರೆ ಜಾಗೃತಿಯಾಗುವುದರ ಮೂಲಕ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ಭಾರಿ ಕಷ್ಟ ಇದ್ದರೆ ಮೊದಲಿಗೆ ನೀವು ಲಕ್ಷ್ಮೀ ದೇವರಿಗೆ ನೀವು ನಿಮ್ಮ ಬೇಡಿಕೆಯನ್ನು ಹೇಳಬೇಕಾಗಿರುತ್ತೆ. ಹೌದು, ಲಕ್ಷ್ಮೀ ದೇವರ ಮುಂದೆ 8 ನಾಣ್ಯಗಳನ್ನು ಇಟ್ಟು ನೀವು ನಿಮ್ಮ ಕೋರಿಕೆಯನ್ನು ಹೇಳುತ್ತಾ ದೇವರಿಗೆ ಪೂಜೆಯನ್ನು ಮಾಡಿ ನಿಮ್ಮ ಸಂಕಲ್ಪವನ್ನು ಹೇಳಿದ್ರೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗುವುದರ ಮೂಲಕ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಸಹ ದೂರ ಆಗಲಿದೆ. ಅದೇ ರೀತಿ ನೀವು ಅದೇ ದಿನದಂದು ಅಂತಂದರೆ ಭಾನುವಾರ ದಿನದಂದು ಲಕ್ಷ್ಮೀ ದೇವರಿಗೆ ಇಷ್ಟವಾಗಿರ್ತಕ್ಕಂತಹ ಎಲ್ಲ ರೀತಿ ಹೂಗಳು, ಸೇವಂತಿ, ಗುಲಾಬಿ ಮುಂತಾದ ಎಲ್ಲ ರೀತಿ ಹೂಗಳನ್ನು ನೀವು ಲಕ್ಷ್ಮೀ ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಬೇಡಿಕೆಯನ್ನು ಅಲ್ಲಿ ಹೇಳಿಕೊಂಡು ದೇವರಿಗೆ ಸಂಕಲ್ಪವನ್ನು ಮಾಡಿಕೊಂಡ್ರೆ ನಿಮ್ಮ ಆಸೆಗಳು ಈಡೇರುವ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಇದೇ ದಿನದ ಸಂಜೆಯ ದಿನದಂದು ನೀವು ವಾರಾಹಿ ದೇವಿ ಅಮ್ಮನವರ ಆರಾಧನೆಯನ್ನು ಮಾಡುವುದರ ಮೂಲಕ, ಕಾಲಭೈರವ ದೇವರ ಆರಾಧನೆಯನ್ನು ಮಾಡುತ್ತಾ ದೇವರಿಗೆ 21 ಅರಿಶಿನ ಕೊಂಬಿನಿಂದ ಮಾಡಿರ್ತಕ್ಕಂತಹ ಹಾರವನ್ನು ನೀವು ದೇವರಿಗೆ ಸಮರ್ಪಿಸಬಹುದು. ನಿಮ್ಮ ಮನೆಯಲ್ಲಿ ದೇವರ ಫೋಟೋ ಇದ್ದರೆ, ವಾರಾಹಿ ದೇವಿ ಅಮ್ಮನವರ ಫೋಟೋ, ಕಾಲಭೈರವ ದೇವರ ಫೋಟೋ ಇದ್ದರೆ ದೇವರಿಗೆ ನೀವು ಮನೆಯಲ್ಲೇ ಹಾಕಿಕೊಳ್ಳಬಹುದಾಗಿರುತ್ತೆ. ಅಥವಾ ನಿಮ್ಮ ಹತ್ತಿರದ ವಾರಾಹಿ ದೇವಿ ಅಮ್ಮನವರ ದೇವಾಲಯ ಅಥವಾ ಕಾಲಭೈರವ ಸ್ವಾಮಿ ದೇವಾಲಯ ಇದ್ದರೆ ದೇವಾಲಯಕ್ಕೂ ಸಹ ನೀವು 21 ಅರಿಶಿನ ಕೊಂಬಿನಿಂದ ಮಾಡಿರ್ತಕ್ಕಂತಹ ಹಾರವನ್ನು ನೀವು ದೇವರಿಗೆ ನೀಡಬಹುದಾಗಿರುತ್ತೆ. ಹೌದು, 21 ಅರಿಶಿನ ಕೊಂಬಿನಿಂದ ಮಾಡಿರ್ತಕ್ಕಂಥ ಮಾಲೆಯನ್ನು ನೀವು ದೇವರಿಗೆ ಈ ದಿನ ನೀಡಿದರೆ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಂಟಕಗಳು ಸಹ ದೂರ ಆಗಲಿದೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಇದು ಇವತ್ತಿನ ಒಂದು ವಿಡಿಯೋ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಇದೇ ರೀತಿ ಇನ್ನೂ ಹಲವಾರು ಮಾಹಿತಿಗಳು ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.